ಶ್ರೀ ಹಳಿಪುರ ಮಠದ ಸಂಗೀತ ಪಾಠಶಾಲೆ ಅಂತಕ್ಕಂಥ ಒಂದು ಸಂಗೀತ ಶಾಲೆಯನ್ನು ಈ ಜಮಖಂಡಿ ಪಟ್ಟಣದೊಳಗೆ ಇವತ್ತು ಓಪನ್ ಮಾಡ್ಲಿಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮ ಗಿರ್ಮಾಲ್ ಸಾವ್ಕಾರ ಸಾವಳಿಯವರು ಹಾಗೂ ಪಾಂಡವನ ಹೊಳೆನವರು ಹಾಗೂ ನಮ್ಮ ಮಂಟ್ರು ಸರ್ ಮಾದೇವ್ ಸರ್ ಮಂಟ್ರವರು ಮುಂದೆ ನಮಗೆ ಎಲ್ಲರಿಗಿಂತ ಹೆಚ್ಚಿನ ಅವರಾಗಿರ್ತಕ್ಕಂಥ ಇಲ್ಲೇ ನಮ್ಮ ಮನೇನ ಐತಿ ಮತ್ತೆ ಯಾಕೆ ಆ ಕಡೆ ಅಂತಕ್ಕಂಥ ನಮಗೆ ಒಂದು ಮನೆ ವ್ಯವಸ್ಥಾನು ಒಂದು ರೂಮ್ ವ್ಯವಸ್ಥಾನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಪ್ರಕಾಶ್ ಸರ್ ಕನ್ನೋಳಿ ಅವರಿಗೆ ಇಲ್ಲಿ ಕೂಡಿದಂಥ ಎಲ್ಲ ಮುದ್ದು ಮಕ್ಕಳಿಗೆ ಈ ಒಂದು ಸಂಗೀತ ಪಾಠಶಾಲೆಗೆ ಸ್ವಾಗತವನ್ನು ಕೋರುತ್ತಾ ಒಂದೆರಡು ಮಾತುಗಳನ್ನ ನನಗೆ ಅನಿಸಿದ ಮಟ್ಟಿಗೆ ಮಾತಾಡ್ಬೇಕಂತೇಳಿ ಈ ಸಭಾದ ಒಳಗೆ ಬಯಸ್ನು. ಹೇಳ್ರಿ ನಮಗೆ ಸಾವುಕಾರಗಳು ಹೇಳ್ರು, ಮುಂದೆ ನಮ್ಮ ಸರ್ಗಳು ಹೇಳ್ರು, ಈ ಸಂಗೀತದೊಳಗೆ ನಾವು ಏನೇನು ಲಾಭ ಪಡ್ಕೋಬೇಕು, ನಾವು ಯಾವ ರೀತಿ ಜೀವನ ಸಾಗಿಸ್ಬೇಕು, ಮುಂದೆ ನಮ್ಮ ಮನಸ್ಸಿನೊಳಗೆ ಏನು ಪರಿಣಾಮಗಳ ನಾವು ಪಡ್ಕೋಬೇಕು ಅನ್ನತಕ್ಕಂಥ ಒಂದು ವಿಚಾರಗಳೊಳಗೆ ಎಲ್ಲರೂ ಇಲ್ಲಿ ಚರ್ಚೆ ಮಾಡ್ಲಿಕ್ಕಾಗಿ ಈ ಒಂದು ಸಂಗೀತದೊಳಗೆ ಇದ್ದಷ್ಟು ಆನಂದ ಮತ್ತೊಂದು ಯಾವ ವಿದ್ಯೆದೊಳಗೂ ನಮಗೆ ಆನಂದ ಸಿಗಂಗಿಲ್ಲ. ನಾವು ಏನೆಲ್ಲ ಗಳಿಕೆ ಮಾಡ್ಬೋದು, ಏನೆಲ್ಲ ಮಾಡ್ಬೋದು, ಅದನ್ನೆಲ್ಲ ಮಾಡಿ ಮನಸ್ಸು ಹಗರು ಮಾಡ್ಕೋಬೇಕಂತೀವಿ ಅಂದ್ರೆ ಈ ವಿದ್ಯೆ ಒಂದಿತ್ತಂದ್ರೆ ಅದು ಇರಲಿ ನಮ್ಗೆ. ಯಾಕಂದ್ರೆ ನಮ್ಮ ಜೀವನಕ್ಕೆ ನಮ್ಮ ಸಂಸಾರಕ್ಕೆ ನಾವು ಇದನ್ನೆಲ್ಲ ಮಾಡ್ಕೊಂಡಿದ್ವಿ ಅಂದ್ರೆ ಇದು ಬಾಳಿ ಬದುಕಬೇಕಾದ್ರೆ ನಾವು ಗಳಿಕೆನೂ ಮಾಡಬೇಕು, ಅದು ಇರಬೇಕು. ಅದನ್ನೆಲ್ಲ ಮಾಡಿ ನಾವು ಒಂದು ಸಂಜೆ ಟೈಮ್ ಮನ್ಕೊಳ್ಳೋ ಟೈಮ್ದಾಗ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗಲ್ದಂಗೆ ನಾವು, ಯಾಕಂದ್ರೆ ಮನಸ್ಸು ಏಕಾಗ್ರತೆ ಪಡಿಸು ಸಂಬಂಧಪಟ್ಟಂಗೆ ಈ ಒಂದು ಸಂಗೀತಕ್ಕೆ ನಾವು ಅದ್ರೊಳಗೆ ಕಾಲು ಕಳೆದ್ವಿ ಅಂದ್ರೆ ಅದು ಒಂದು ಇದನ್ನಾಗಿಬಿಡುತ್ತೆ. ನಮ್ಮ ದೇಹಕ್ಕೂ ಆಗಲಿ ಯಾವ ರೋಗ ರುಜಿನಗಳೂ ಇರಲಿ ಯಾವ ಇದಕ್ಕೆ ಈ ಸಂಗೀತ ಇದಕ್ಕೆ ಶರೀರ ಒಳಗೆ ಯಾವೂ ಬರೋಂಗಿಲ್ಲ, ಕುಂದುಕೊರತೆಗಳಾಗಂಗಿಲ್ಲ. ಆದ ಕಾರಣ ಇಲ್ಲಿ ನಮ್ಮ ಗಿರ್ಮಾಲ್ ಸಾವ್ಕಾರ ಹೇಳ್ರು, ಈ ಭಾಳ ದಿವಸ ಆತವ್ರು ನಮ್ಗೆ ಹೇಳಕ್ಕೆ. ಒಂದು ನಮಗೆ ಪೆಟ್ಟಿಗೆ ಅಟ್ಟ ಹೇಳ್ಕೊಡಿದ್ದೀನಾಗಪ್ಪ ನಾವು ನಿವೃತ್ತ ಅವ್ರು ಪಿ ಡಿ ಒ ಸಾಹೇಬರು ಹೇಳ್ಕೊಡೋದಿಲ್ಲ ಸಾವ್ಕಾರತ್ತೆ. ಹಂಗೆ ನಾವು ಭೇಟಿಯಾದಾಗ ಅವ್ರು ನಾಗಪ್ಪ ಯಾವಾಗ ಹೇಳಪ್ಪ ನಮ್ಗೆ ತಾವ್ರತ್ತಿದ್ರು ಹೇಳೋದಿಲ್ಲ ಸಾವ್ಕಾರತ್. ನಾವು ಹತ್ತಿದ್ವು ನಮ್ಮ ಕಾರ್ಯಕ್ರಮಕ್ಕೆ ನಾವು ಹೋಗವ್ರಿ, ಅವ್ರ ಸಾವ್ಕಾರಗಳು ಮನಸ್ಸಿನಾಗ ಇಟ್ಕೊಂಡು ನಾವು ಕಲಿಬೇಕಂತ ಹೇಳಿ ಮನಸ್ಸಿನಾಗ ಇಟ್ಕೊಂಡು ಅವ್ರದ ದಗದಾಗ ಪಾಪ ಮತ್ತು ನಾವು ಬರೋದ ಕಾರಣ ಅವ್ರ ದಗದಾಗ ಅವ್ರು ಬಿಜಿ ಆಗವರು. ಹಿಂಗಾಗಿ ಈ ಒಂದು ಏನೋ ಕೂಡಿ ಸಂದರ್ಭ ಬರ್ತದು, ಸಂದರ್ಭ ಬರೋಣ ಬೇಡ ಮತ್ತು ಮೊದಲು ಸಾವ್ಕಾರಗಳಿಗೆ ನಾವು ಒಂದು ಹಾರ್ಮೋನಿಯಂ ಖರೀದಿ ಮಾಡಿದ್ವು. ಒಳ್ಳೆ ಹಾರ್ಮೋನಿಯಂ ಖರೀದಿ ಮಾಡಿ ಅವತ್ತು ಅವ್ರಿಗೆ ಪೂಜೆ ಮಾಡಿ ಒಂದೆರಡು ರಾಗಗಳನ್ನು ಹಾಕಿ ಕೊಟ್ಟ ಒಂದು ಇದನ್ನು ಮಾಡೋಕ್ಕಾಗ್ಲಿನೂ ಪಾಂಡವಣ್ಣ ಆಗಲಿ ಸಾವ್ಕಾರ ಆಗಲಿ ಇದಕ್ಕೆ ಒಂದು ಸ್ವಲ್ಪ ಭಾಳ ಹೆಚ್ಚಿನ ಮಾತು ಕೊಟ್ರು. ಮತ್ತು ಈ ವಿಷಯವನ್ನು ನಮ್ಮ ಮಂಟ್ರು ಸರ್ಗೆ ನಾವು ಮೊದಲ ಆಗಾಗಾದ್ರೂ ಹೇಳ್ಕೊತಿದ್ವು. ಈ ಮಾತು ನಾವು ಈ ವಿದ್ಯೆ ಒಳಗೆ ನಾವು ಮತ್ತೆ ಮುಂದೆ ಇಷ್ಟೆಲ್ಲ ಮುಂದುವರಿಬೇಕಾದ್ರೂ ಕಾರಣ ನಮ್ಮ ಮಂಟ್ರು ಸಾಹೇಬ್ರನ್ನ. ಯಾಕಂದ್ರೆ ಸಂಗಮೇಶ್ವರ ಜಾತ್ರೆ ಒಳಗೆ ಸಾವ್ಕಾರ ನಾವು ಒಂದು ಓಪನಿಂಗ್ ಮಾಡಿದ್ರು ಕಾರ್ಯಕ್ರಮ. ಓಪನಿಂಗ್ ಮಾಡಿದ್ರೆ ಸಾಕಷ್ಟು ಅಡೆತಡೆಗಳು ಬಂದವು. ಇವೇನು ಬಿಡೋ ಮರ ಇವಂದೇನು ಇದನ್ನು ಮಾಡೋದು ಹಂಗೆ ಹಿಂಗೆ ಅಂತ ಸೌಂಡ್ ಗಿೌಂಡ್ ಎಲ್ಲ ಬಂದು ಹಿಡಿಸಿ ಹೋಗಿಬಿಟ್ರಿ ಅವ್ರು. ಕೆಲವೊಂದು ಮಂದಿ ಅವ್ರದ್ದೇನು ಹೆಸರು ಹೇಳಂಗಿಲ್ಲ ರೀ. ಅಂಥ ಟೈಮ್ದೊಳಗೆ ನಮ್ಮ ಮಂಟ್ರು ಸರ್ ಬಂದು ಅದೇನಕ್ಕೈತೆ ಆಗಲಿ ನೀವು ಓಪನಿಂಗ್ ಐತೆ ಅಂದ್ರೆ ಇವತ್ತು ಓಪನಿಂಗ್ ಮಾಡಬೇಕು, ಇವತ್ತು ಸ್ಟಾರ್ಟ್ ಮಾಡಬೇಕಂತೇಳಿ ಒತ್ತಾಯಪೂರ್ವಕವಾಗಿ ನನ್ನ ಕಿಸೆದಾಗ ₹1 ಹಾಕಿಲ್ಲ. ಸಾವ್ಕಾರ ಮಂಟ್ರು ಸರ್ ಒಟ್ಟು ಅದೇನು ದುನಿಯಾ ಖರ್ಚಾಗಲಿ ಬೇಕಾದಾಗಲಿ ನಾ ಮಾಡ್ತನು, ಒಟ್ಟು ನೀ ಚಾಲು ಮಾಡಂತ. ಅವ್ರು ಅವಾಗೇನು ಈ ಗಾಡಿ ನುಗ್ಗಿಸ್ಬಿಟ್ಟಾರ ನಮ್ಮನ್ನ. ಈಗೇನು 80 ಸ್ಪೀಡ್ನೊಳಗೆ ನಮ್ಮ ಗಾಡಿ ನಡೆದೈತ್ರಿ. ಅದಕ್ಕೆ ಅಂಥ ಮಹಾನುಭಾವನು ಇವತ್ತು ನಾವು ಮಾನ್ಯ ಅತನಿಗೆ ಸ್ಕೂಲ್ ಓಪನಿಂಗ್ ಮಾಡೋ ಟೈಮ್ದಾಗ ಕರ್ಕೊಂಡು ಹೋಗ್ಬೇಕು ಅನ್ನೋದ ನಮ್ಮ ಗಡ್ಬಡದೊಳಗೆ ಆಗಲಿಲ್ಲ ರೀ. ಅದಕ್ಕೆ ಸರ್ ಇಲ್ಲೇ ನೀವು ಬರ್ಬೇಕ್ರಿ. ಮತ್ತು ಹಿಂಗೆ ಗಿರ್ಮಾಲ್ ಸಾವ್ಕಾರ ರೀ, ನಮ್ಮ ಕನ್ನೋಳಿ ಪ್ರಕಾಶ್ ಸರು,
ಕೂಡಿ ಮಾಡತ್ತಿದ್ವಿ ತಂದೀವಿ ರೀ. ಒಳ್ಳೆ ಬರ್ತದೆ ನಾವು ಬಂದು ಅವರು ಒಂದು ನಮಗೆ ಇಲ್ಲಿ ಸಲಹೆ ಸಹಕಾರಗಳನ್ನು ಕೊಟ್ಟರು ಮತ್ತು ಭಾಳ ನಮಗೆ ಹೆಮ್ಮೆ ಅನ್ನಿಸ್ತು. ಇನ್ನು ಮುಂದೇನೈತಿ ಇನ್ನಷ್ಟು ತಮ್ಮ ಮಕ್ಕಳುಗಳಿಗಾಗಲಿ ಮತ್ತು ಇವು ಯಾವ ಮುದ್ದು ಮಕ್ಕಳು ಮತ್ತು ಸಂಗೀತ ಮಕ್ಕಳ ಅಷ್ಟೇ ಆಗಲಿ ಏನು ದೊಡ್ಡವರಾದ್ರೂ ನಡೀತೈತಿ. ಯಾಕಂದ್ರೆ ಅವ್ರ ಮನಸ್ಸು ಅದಕ್ಕೋಸ್ಕರವಾಗಿ ಸಂಗೀತ ಕಲಿಯೋರು ಸಾಕಷ್ಟು ಮಂದಿ ಇದ್ದಾರೆ. ಅಂಥವ್ರೂ ಬಂದು ಇಲ್ಲಿ ಒಂದು ನಮ್ಮ ಸ್ಕೂಲಿಗೆ ಅಡ್ಮಿಷನ್ ಮಾಡಿ ಸಂಗೀತವನ್ನು ಪಡ್ಕೊಳ್ಳಿ ಅಂತ ಹೇಳಿ ಈ ಸಂದರ್ಭಗಳು ತಿಳಿಸಿ ಎಲ್ಲರಿಗೂ ತಿಳಿಸುತ್ತಾ ಈ ಒಂದು ನನ್ನ ವಂದನಾರ್ಪಣೆ ಕಾರ್ಯಕ್ರಮನ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.